ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವೇಳೆಗೆ ಚಿನ್ನದ ಬೆಲೆ ಎಷ್ಟಾಗಬಹುದು? ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ? ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿನ್ನದ ಬೆಲೆ ಏರುತ್ತಾ ಇಳಿಯುತ್ತಾ? ಇದರ ಬಗ್ಗೆ ಒಂದಷ್ಟು ಮಾತನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಚಿನ್ನದ ರೇಟ್ ಹೈ ವೋಲ್ಟೇಜ್ನಲ್ಲಿ ಏರ್ತಿದೆ ಅಂತ ಹೇಳಬಹುದು. 22 ಕ್ಯಾರೆಟ್ ಚಿನ್ನದ ಬೆಲೆ 15,080 ರೂಪಾಯಿ ಆಸುಪಾಸಿನಲ್ಲಿದ್ದರೆ 10 ಗ್ರಾಂ ಚಿನ್ನಕ್ಕೆ 1,50,800 ರೂಪಾಯಿ ಕೊಡಬೇಕು. ಇನ್ನು 24 ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ಗೆ 16,451 ರೂಪಾಯಿ ದಾಟಿದ್ರೆ 18 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 12,338 ರೂಪಾಯಿ ಇದೆ. ಇನ್ನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಜೃಂಭಣೆಯಿಂದ ಆಚರಿಸುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಕೇವಲ 5-6 ತಿಂಗಳು ಬಾಕಿ ಇದೆ. ಇನ್ನು ಈ ಒಂದು ಹಬ್ಬಕ್ಕೆ ಡಿಮ್ಯಾಂಡ್ ಶುರುವಾಗುವ ಹೊತ್ತಿಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 16,500ದಿಂದ 17,000 ರೂಪಾಯಿ ಮುಟ್ಟುವ ಸಾಧ್ಯತೆ ದಟ್ಟವಾಗಿದೆ. ಅಂದರೆ ಹಬ್ಬದ ಟೈಮ್ಗೆ 10 ಗ್ರಾಂ ಆಭರಣ ಚಿನ್ನ ಖರೀದಿಸಲು ನೀವು ಕನಿಷ್ಠ 1,65,000ದಿಂದ 1,70,000 ಬಜೆಟ್ ಅನ್ನ ತೆಗೆದಿಟ್ಕೊಳ್ಬೇಕು. ಸುಮ್ಮನೆ ಈ ರೇಂಜ್ಗೆ ಬಂಗಾರದ ಬೆಲೆ ಏರ್ತಿಲ್ಲ. ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಬದಲಾವಣೆಗಳು, ಡಾಲರ್ ಎದುರು ರೂಪಾಯಿ ಮೌಲ್ಯದ ಕುಸಿತ, ಅಮೆರಿಕದ ಬ್ಯಾಂಕಿಂಗ್ ನೀತಿಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಕಾರ್ಮೋಡಗಳು ಹೂಡಿಕೆದಾರರನ್ನ ಚಿನ್ನದ ಕಡೆ ಮುಖ ಮಾಡುವಂತೆ ಮಾಡಿರೋದ್ರಿಂದ ಈ ಒಂದು ಚಿನ್ನದ ಬೆಲೆ ಗಗನಕ್ಕೇರ್ತಿದೆ. ಇನ್ನು ಹಬ್ಬದ ಟೈಮ್ಗೆ ಬಂಗಾರ ತೆಗೆದುಕೊಳ್ಬೇಕು ಅಂತ ಕಾತ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೇಬ್ಗೆ ಕತ್ತರಿ ಬೀಳೋದು ಗ್ಯಾರಂಟಿ. 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 1.5ರಿಂದ 2 ಲಕ್ಷ ದುಡ್ಡು ಕೊಡೋದು ಅಂದರೆ ಸಾಮಾನ್ಯ ಮಿಡಲ್ ಕ್ಲಾಸ್ ಜನರಿಗೆ ಸುಲಭದ ಮಾತಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಹೊಸ ಡಿಸೈನ್ ಒಡವೆ ಬೇಕು ಅನ್ನೋರು ಮನೆಯಲ್ಲಿರುವ ಹಳೆಯ, ಮುರಿದ ಅಥವಾ ಬಳಕೆಯಾಗದ ಬಂಗಾರವನ್ನು ಕೊಟ್ಟು ಹೊಸ ಒಡವೆಗಳನ್ನು ಈಗಲೇ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅಥವಾ ಹೊಸ ಆಭರಣಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.